नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। विजयपुर शहर में कुछ दिन पहले कांग्रेस के कार्यकर्ताओं में से एक एसएम गनियार प्रेस मीट में पत्रकारों के जरिए कहा था, श्री राम मंदिर में घोटाला के मुद्दे पर श्री राम मंदिर पर कई सवाल। एसएम गनियार पत्रकारों के सामने कहा कि उस वक्त कोई पत्रकार कुछ सवाल नहीं किया। विजयपुर शहर में नामी दरगाह खोखला हो गया है, टूट गए हैं, दरगाह मिट गया है, मस्जिद खोखले हो गए हैं, कई कब्रिस्तान कहाँ चला गया पता नहीं, कॉम्प्लेक्स बन गया है। इस पर कई सवाल नहीं उठे और सब खामोश थे, उस पर कुछ कहा नहीं। श्री राम मंदिर के मुद्दे पर विरोध प्रेस मीट रखा। प्रेस मीट में पत्रकारों के आगे रमेश बिधनूर और उसके साथ ही एसएम गनियार के विरोध करने लग गए, ताकि हमने ये वीडियो बताने लगे हैं। बहुत सारी वीडियो हैं रमेश बिधनूर के साथ में बैठे हुए, उनको ये नहीं पता रमेश बिधनूर भी विजयपुर शहर के रहकर थोड़ा सा जानकर भी जानबूझकर पत्रकारों के आगे कहना था। सिर्फ वक्फ के मामले में पढ़ाई लिखाई के बारे में कहना जरूरी नहीं। विजयपुर ऐतिहासिक शहर है, इस शहर के मुद्दे पर जाकर दरगाह, मस्जिद, मंदिर, ऐतिहासिक सूफी संतों का शहर पाया जाता है। उस पर बहुत सारे सवाल थे, पत्रकारों को कहना चाहिए था, मगर इनका तजुर्बा ही नहीं है। इस ऐतिहासिक शहर में क्या हो रहा है विजयपुर शहर में, जिसे कांग्रेस बीजेपी के लीडर्स बहुत सारे विजयपुर शहर में हैं, जहां धर्म के मुद्दे पर रहते हैं। कभी शहर के लिए यही नहीं सोचा इस शहर में क्या हो रहा है, किस मुद्दे पर आवाज़ उठानी है, किस मुद्दे पर कुछ कहना है। कांग्रेस और बीजेपी हिंदू मुस्लिम का पक्ष बन गया है। लोगों को कहना है ऐतिहासिक शहर पक्ष रहते रह गए। कब सुधरेगा ये शहर, कब बनेगा खूबसूरत शहर के लोगों की सोच और समझ विचार है। ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು ಸಾಕಷ್ಟು ಅದರ ಬಗ್ಗೆ ಹೋರಾಟ ಮಾಡಿದ್ರು, ಅದರ ಬಗ್ಗೆ ಅಧ್ಯಯನ ಮಾಡಿ ಸಾಕಷ್ಟು ಪ್ರೆಸ್ ಮೀಟ್ಗಳು ಮಾಡಿದ್ರು. ಇದು ಲೋಕಸಭೆಯಲ್ಲಿ ಚರ್ಚೆ ಆಗಿ ಸಿಬಿಐ ಕೊಡ್ಬೇಕಂತ ಹೇಳಿನೂ ಅಲ್ಲಿ ಒತ್ತಾಯಿತು. ಎಸ್.ಎಂ. ಪಾಟೀಲ್ರೆ, ನಿಜವಾಗ್ಲೂ ನಿಮ್ಗೆ ಅಲ್ಪಸಂಖ್ಯಾತರ ಮೇಲೆ ಕಳಕಳಿ ಕಾಳಜಿ, ನೀವೊಬ್ಬ ಅಲ್ಪಸಂಖ್ಯಾತರ ಮುಖಂಡರು ಇದ್ರಪ್ಪ ಅಂದ್ರ ಆ ತನಿಖೆಯಲ್ಲಿ ಈಗ ನಿಮ್ಮದೇ ಸರ್ಕಾರ ಇದೆ, ನಿಮ್ಮವರೇ ವಕ್ಫ್ ಮಂತ್ರಿಗಳಿದ್ದಾರೆ, ಆ ತನಿಖೆ ಮಾಡಿ ಅಂತ ಒಂದು 2.3 ಲಕ್ಷ ಕೋಟಿ ರೂಪಾಯಿದು ಆಸ್ತಿಯನ್ನು ಆಯ್ತು, ಅದು ದೇವರ ಆಸ್ತಿ ತಾನೆ. ನಿಮ್ಮಲ್ಲಿ ಸಾಕಷ್ಟು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಅಲ್ಪಸಂಖ್ಯಾತ ಬಂಧುಗಳಿದ್ದಾರೆ, ಅವ್ರಿಗೆ ಹಂಚ್ರಿ, ಅವ್ರನ್ನ ಲಿಫ್ಟ್ ಮಾಡ್ರಿ, ಎಕನಾಮಿಕಲಿ ಶಿಕ್ಷಣ ಆರೋಗ್ಯ ಕೊಡ್ರಿ ಅವರಿಗೆ. ಅದು ಎಲ್ಲ ಬಿಟ್ಕೊಂಡು ಆ ಫೈಲ್ ಅಲ್ಲೇ ಮುಚ್ಚಿಟ್ಟಿ ರಾಮ ಮಂದಿರ ವಿಷಯ ನೀವು ಕೆಣಕ್ತೀರಂದ್ರ ಇದೆಷ್ಟು ಸತ್ಯ? ಯಾಕೆ ಈ ತರ ನೀವು ತಪ್ಪು ಸಂದೇಶಗಳಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ರಿ? ಇರ್ಬೋದು ನಿಮ್ಮಲ್ಲಿ ಏನೋ ಮೋದಿಜಿ ಅವರಿಗೆ, ಅಮಿತ್ ಶಾಜಿ ಅವರಿಗೆ ಬೈದ್ರ ಕಾಂಗ್ರೆಸ್ ಅಲ್ಲಿ ಏನೋ ಒಂದು ಹುದ್ದೆಗಳು ಸಿಗ್ತಾವ ಅಂತೇಳಿ ಇರ್ಬೋದು. ತಾವೊಬ್ಬ ಕಾಂಗ್ರೆಸ್ ಪಕ್ಷದ MLCನೋ ನಿಗಮದ ಆಕಾಂಕ್ಷೆ ಇರ್ಬೋದು, ಬಟ್ ನೀವು ನಿಮ್ಮ ಪಕ್ಷದಲ್ಲಿ, ನಿಮ್ಮ ಸರ್ಕಾರದಲ್ಲಿ 3 ವರ್ಷದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ನಿಮ್ಮ ಸಚಿವರುಗಳು ಖಾತೆ ವೈಸ್ ಏನೇನು ಪ್ರೋಗ್ರೆಸ್ ಮಾಡಿದ್ದಾರೆ ಅವ್ರ ಬಗ್ಗೆ ಜನರಿಗೆ ಹೇಳ್ರಿ. ನಿಮ್ಮ ITBT ಸಚಿವರು ಏನ್ ಮಾಡ್ತಾ ಇದ್ದಾರೆ? ಕರ್ನಾಟಕ ಈಸ್ ನಂಬರ್ 1 ಸ್ಟೇಟ್ ವಿಚ್ ಈಸ್ ಎಕ್ಸ್ಪೋರ್ಟಿಂಗ್ ಹೈಯೆಸ್ಟ್ ಇನ್ IT ಸೆಕ್ಟರ್. ನನಗೆ ದೊಡ್ಡ ಅವ್ರೇನೋ ಆ ಪವನ್ ಖೇರ ತಪ್ಪು ಸಂದೇಶ ಮಾಡಿದ್ರು, ತಪ್ಪ ಒಂದು ಪ್ರೆಸ್ ಮೀಟ್ ಮಾಡಿದ ಕೂಡಲೇ ನಿನ್ನೆ ಪವನ್ ಖೇರ ಅವರು ಮೊನ್ನೆ ರಾಜ್ಯಸಭಾ ಸದಸ್ಯ ಮಾಡಿಬಿಟ್ರು, ಓಡ್ ಹೋಗಿದ್ರು ಅವ್ರು ಪವನ್ ಖೇರ ಅಂತವ್ರಿಗೆ. ಆಗ ನಿಮ್ಗೊಬ್ಬನ MLC ಮಾಡ್ತಾರೋ, ನಿಗಮ ಮಂಡಳಿ ಅಧ್ಯಕ್ಷರು ಮಾಡ್ತಾರ ತಿಳ್ಕೊಂಡು ನೀವು ಭಯಕ್ಕೆ ಹೋಗ್ಬಾರ್ದು, ಮಾತಾಡ್ರಿ, ಇನ್ಫಾರ್ಮೇಶನ್ ಕರೆಕ್ಟ್ ಇರ್ಬೇಕು. ಅದು ಅಲ್ಲದೆ ನೀವು ಕಾಂಗ್ರೆಸ್ ಪಕ್ಷದ ವಕ್ತಾರ ಅಂತ ಹೇಳ್ತೀರಿ. ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ನೀವು ಕಾಂಗ್ರೆಸ್ ಕಚೇರಿಯಲ್ಲಿ ಏಕೆ ಪತ್ರಿಕಾಗೋಷ್ಠಿಯನ್ನು ಮಾಡೋದಿಲ್ಲ? ನೀವು ಖಾಸಗಿ ಹೋಟೆಲ್ನಲ್ಲಿ ಯಾಕೆ ಮಾಡ್ತೀರಿ? ಹೌದು, ನಾನು ನೋಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ನಿಮ್ಮ ಕೇಂದ್ರ ನಾಯಕರು ಬಂದಿರ್ತಾರೆ, ರಾಜ್ಯ ಸಚಿವರುಗಳು ಬಂದಿರ್ತಾರೆ, ಪಕ್ಷದ ಉನ್ನತ ಹುದ್ದೆದಲ್ಲಿ ಇದ್ದವರು ಬಂದು ಪಕ್ಷದ ಕಾರ್ಯಕ್ರಮ ಮಾಡಿ ಅಲ್ಲೇ ಪ್ರೆಸ್ ಮೀಟ್ ಮಾಡ್ತಾರ. ನೀವು ಒಂದು ಅವ್ರ ಪಕ್ಕದಲ್ಲಿ ಕೂತಿದ್ದು ನಾನು ನೋಡೇ ಇಲ್ಲ. ಇದನ್ನ ಯಾಕೆ ನೀವು ಹಿಡನ್ ಆಗಿ ಇಟ್ಕೊಂಡಿದ್ದೀರಿ? ಅಂದ್ರೆ ನೀವು ಒಂದು ಸಮಾಜದ ನಾಯಕರು ಅಥವಾ ಏನು ಒಂದು ಪಕ್ಷದ ನಾಯಕರು? ಏನ್ರಿ ನೀವು ಏನ್ ಮಾಡ್ತಾ ಇದ್ರೆ ನೀವು ಗಮನಿಸ್ಬೇಕು. ಸ್ಪೋಕ್ಸ್ಮನ್ ಅಪ್ಪ ಅಂದ್ರೆ ಅದು ಸಣ್ಣ ಕೆಲಸ ಅಲ್ಲ, ಅದು ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡ್ತದ. ನಾನು ಈ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಕಾಂಗ್ರೆಸ್ ನಾಯಕರಿದ್ದಾರೆ, ಅವ್ರಿಗೆ ಒಂದಿಟ್ಟು ಕರೆಸಿ ಬುದ್ಧಿ ಹೇಳೋದು ಒಳ್ಳೇದು. ಯಾಕಂದ್ರ ನಿಮ್ಮ ಪಕ್ಷದ ಒಂದು ಮುಖವಾಣಿ ಅವರು ಎಲ್ಲೋ ಕುತ್ಕೊಂಡು ಏನೋ ಒಂದು ಫಾಲ್ಸ್ ಅಲಿಗೇಷನ್ ಮಾಡ್ಕೊತ ಹೋದ್ರ ನಾಳೆ ನಿಮ್ಮ ಪಕ್ಷದ ಸ್ಥಿತಿಗತಿಗಳೇನಾಗ್ತಾವ?
ದಯವಿಟ್ಟು ಹೇಳ್ತೀನಿ, ಎಸ್ ಎಂ ಪಾಟೀಲ್ ನಮ್ಮ ಸ್ನೇಹಿತರೆ, ಅದಕ್ಕೆ ಅವ್ರಿಗೆ ನಾನು ಹೇಳೋದಿಷ್ಟೇ, ಸತ್ಯವನ್ನು ಹೇಳ್ರಿ, ಸತ್ಯವನ್ನೇ ಹಂಚ್ಕೊಳ್ರಿ. ನಿಮ್ಮ ನಿಜವಾದ ಜನಪರ ಕಾಳಜಿ ಇತ್ತು, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇತ್ತು, ಇವತ್ತು ನಿಮ್ಮದೇ ಸರ್ಕಾರ ಇದೆ. ಅಲ್ಪಸಂಖ್ಯಾತರ ಬಡಾವಣೆಗೆ ಹೋಗಿ ನೋಡ್ರಿ. ನಾನು ಇಲ್ಲಿ ಒಬ್ಬ ಮಾಜಿ ಕಾರ್ಪೊರೇಟರ್ ಆಗಿ ಹೇಳ್ತದೀನಿ, ನನ್ನ ಸ್ನೇಹಿತರ ಅಲ್ಪಸಂಖ್ಯಾತ ಮಿತ್ರರು ಮಹಾನಗರ ಪಾಲಿಕೆ ಸದಸ್ಯರಿದ್ದ ಟೈಮ್ದಲ್ಲಿ ಸಾಕಷ್ಟು ಆ ಬಡಾವಣೆಗಳು ಹೋಗಿನಿ. ಅಲ್ಲಿ ಸ್ಥಿತಿಗತಿಗಳು ನೋಡ್ರಿ. ನಿಮ್ಮ ಅಲ್ಪಸಂಖ್ಯಾತ ಸಚಿವರು ಮತ್ತು ವಕ್ಫ್ ಸಚಿವರಿಗೆ ಆ ಟೋಲ್ ಹಾಕೋದ್ರಿಂದ ದೊಡ್ಡ ಮೆರವಣಿಗೆ ಮಾಡ್ಕೊತ ಬಂದ್ರಿ. ಎಷ್ಟು ದುಡ್ಡು ತಂದ್ರಿಪ್ಪ? ಏನ್ ಮಾಡಿದ್ರಿ ನೀವು? ಅಷ್ಟೇ. ಅವ್ರನ್ನ ಮೆರವಣಿಗೆ ಮಾಡ್ಕೊತ ಬಂದು ಏನೋ ಒಂದು ವಕ್ಫದ್ದು ಇಶ್ಯೂ ಮಾಡಿಬಿಟ್ರಿ. ಮುಂದೆ ಅವ್ರ ಮಗ ಏನೋ ಸಿನಿಮಾ ಮಾಡ್ಯಾನ ತಿಳ್ಕೊಂಡು ಅವ್ರೊಂದು ರೋಡ್ ಶೋ ಮಾಡಿದ್ರಿ. ಇದರಿಂದ ಅಲ್ಪಸಂಖ್ಯಾತರ ಬಡ ಮಕ್ಕಳು ಉದ್ಧಾರ ಆಗ್ತಾರ? ಈ ದೇಶದಲ್ಲಿ ಪ್ರಧಾನಿ ಮೋದಿಯವರು ಸಾಕಷ್ಟು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಆಯುಷ್ಮಾನ್ ಭಾರತ ಕೊಟ್ಟಿದ್ದಾರೆ. ಆಯುಷ್ಮಾನ್ ಭಾರತ ಏನು ಧರ್ಮದ ಆಧಾರ ಮೇಲಿದೆ, ಜನಸಂಖ್ಯೆ ಆಧಾರ ಮೇಲೆ ತಗೊಂಡಿರೋ ಸಾಕಷ್ಟು ಅಲ್ಪಸಂಖ್ಯಾತರ ಬಂಧುಗಳೇ ಆಯುಷ್ಮಾನ್ ಭಾರತದ ಫಲಾನುಭವಿಗಳದ. ಇವತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇದೆ. ಜನಸಂಖ್ಯೆ ಆಧಾರ ಮೇಲೆ ಅದನ್ನು ತಗೊಂಡ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸಾಕಷ್ಟು ಫಲಾನುಭವಿಗಳು ಅಲ್ಪಸಂಖ್ಯಾತ ಬಂಧುಗಳೇ ಇದ್ದಾರೆ. ಮೋದಿಜಿಯವರು ಯಾವುದೊಂದು ಕಾರ್ಯಕ್ರಮ ಒಂದೇ ಸಮುದಾಯಕ್ಕಿದೆ ಅಂತ ಹೇಳ್ರಿ. ಈ ದೇಶ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್. ಮೋದಿಯವರು ಇಂಥ ಒಳ್ಳೆ ಕಾರ್ಯಕ್ರಮಗಳು ಕೊಡೋ ಟೈಮ್ದಲ್ಲಿ ಅವ್ರ ಜೊತೆ ಅದು ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೋವಿಡ್ ನಂತರ ವೆಸ್ಟ್ ಏಷ್ಯಾದಲ್ಲಿ ನಡೀತಾ ಇರುವಂತ ಕೆಲಸಗಳು ಏನು ಯುದ್ಧದ ವಾತಾವರಣದಲ್ಲಿ ಇವತ್ತು ನಾವು ಈ ದೇಶದಲ್ಲಿ ಎಷ್ಟು ಸುರಕ್ಷಿತ ಅದೇ ಅನ್ನೋದು ನಾವು ವಿಚಾರ ಮಾಡ್ರಿ. ಒಂದರೆ ನೀವು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾತಾಡಿದ್ರೆ ನಿಮ್ಮ ಪ್ರೆಸ್ ಮೀಟ್ ದಲ್ಲಿ 3 ವರ್ಷದಲ್ಲೇ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ, ನಮ್ಮ DK ಸಾಹೇಬ್ರ ಸರ್ಕಾರ, ನಿಮ್ಮ ಕಾಂಗ್ರೆಸ್ ಮಂತ್ರಿಗಳದು ಯಾವುದೋ ಒಂದು ಮಂತ್ರಿಗಳದು ನೀರಾವರಿ ಕ್ಷೇತ್ರ ಮಂತ್ರಿ ಮಾಡಿದ್ದು, ಕೈಗಾರಿಕಾ ಕ್ಷೇತ್ರಗಳ ಮಂತ್ರಿ ಮಾಡಿದ್ದು, IT-BT ಮಂತ್ರಿಗಳು ಮಾಡಿದ್ದು, ಸಮಾಜ ಕಲ್ಯಾಣ ಮಂತ್ರಿಗಳು ಮಾಡಿದ್ದು, ಯಾವ್ದಾದ್ರು ಒಂದು ಕೆಲಸಗಳಿಂದ ಹಂಚ್ಕೊಳ್ರಿ. ಅದೆಲ್ಲ ಗೊತ್ತು. ನೀವೇನಿಲ್ಲ, ನನ್ನನ್ನು ಏನ್ ಮಾಡ್ಬೇಕು, ನಾನ್ ಏನಾರ ಆಗ್ಬೇಕಾರ ನಾನು ಯಾರಿಗೆ ಬೈಬೇಕು? ದಯವಿಟ್ಟು ಹೇಳ್ತೀನಿ, ಇವತ್ತಿನ ಬಂದ್ ಮಾಡ್ರಿ. ಅದು ಈ ತರ ಮತಿಯಾಗಿ ಗಲಭೆಯನ್ನು ಹುಟ್ಟಿಸಿ ನಾನು ಒಂದು ಹುದ್ದೆ ತಗೊಂಡ್ರೆ ಅದು ಸರಿಯಲ್ಲ. ನಾನು ಗಣಿಯಾರ್ ಅವ್ರಿಗೆ ಹೇಳೋದು ಇಷ್ಟೇನು, ತಾವು ವಿಷಯ ಕಲೆಕ್ಟ್ ಮಾಡ್ಕೊಡ್ರಿ. ಇಲ್ಲ ನಿಜವಾಗ್ಲೂ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಏನಾದ್ರು ನ್ಯೂನತೆಗಳು ಇತ್ತು ಅಂದ್ರೆ ನಮ್ಮನ್ನು ಕರೀರಿ, ಬಹಿರಂಗ ಆಹ್ವಾನ ಕರೀರಿ. ಸ್ಟ್ರಾಟಜಿಕ್ಸ್ ತಗೊಂಡ್ ಬರ್ತೀನಿ ನಾನು, ನೀವು ತಗೊಂಡ್ ಬನ್ರಿ. ಎಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋನು, ಎಲ್ಲಿ ಕುತ್ಕೊಂಡು ಅಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡೋನು, ಓಪನ್ ಡಿಬೇಟ್ ಮಾಡೋನು. ನಾವು ಕಳೆದ 12 ವರ್ಷಗಳಲ್ಲಿ ಮೋದಿ ಸಾಧನೆಗಳು ಏನ್ ನಾವು ಪ್ರಿಂಟ್ ಅದಲ್ಲಿ ಹಾಕಿದೆವು, ಅದರಲ್ಲಿ ನೀವು ಎಷ್ಟು ಸತ್ಯದ ಹೇಳ್ರಿ ಕರೀರಿ. ಕಳೆದ 1.5 ತಿಂಗಳಿಂದ ನಾವು ಸಾಕಷ್ಟು ಅದ್ರ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಬಹಳಷ್ಟು ನಾವು ಚರ್ಚೆ ನಡೀತದ. 12 ವರ್ಷಗಳ ಮೋದಿಗಳ ಸಾಧನೆ, ಈ ದೇಶದ ಹೆಸರಾಂತ ಪತ್ರಕರ್ತರು ಸಹಿತ 1 ಅವರ್ ಡಿಬೇಟ್ ಮಾಡ್ತಾ ಇದ್ದಾರೆ. ಇನ್ ದ ಲಾಸ್ಟ್ 12 years ವಾಟ್ ಈಸ್ ದ ಅಚೀವ್ಮೆಂಟ್ ಆಫ್ ಮೋದಿ ಗವರ್ಮೆಂಟ್. ದಯವಿಟ್ಟು ಹೇಳ್ತೀನಿ, ತಾವು ಈ ತರ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡ್ರಿ, ಚರ್ಚೆ ಮಾಡ್ರಿ. ಅದನ್ನೆಲ್ಲ ಬಿಟ್ಕೊಂಡು ನೀವು ಏನೋ ನಾವು ಸುಮ್ಮನೆ ಮಾತಾಡಿ ಸುಳ್ಳೊಂದು ಸೊಟ್ಟೊಂದು ಹೇಳಿ ಜಗ್ಲೇಜ್ ಅನ್ನೋದು ಸಾಧು ಸಂತರ ಬಗ್ಗೆ ಮಾತಾಡಕ ನಿಮ್ಗೆ ಯಾವ ಹಕ್ಕಿದೇರಿಪ್ಪ? ಇರ್ತಾರ ಅವರು ಈ ಒಂದು ಮಟ್ಟ ಸಾಧು ಮಾತಾಡಿದ್ರ ಆ ಮಟ್ಟ ಸಾಧು. खबरों में अब तक के लिए बस इतना ही। फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए वास्तव न्यूज। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।